ಇಂಡಸ್ಇಂಡ್ ಬ್ಯಾಂಕ್ ಸುಮಾರು 26% ಒಂದೇ ದಿವಸದಲ್ಲಿ ಕೆಳಗಡೆ ಬಿದ್ದಿದೆ. ಒಂದು ತಿಂಗಳು ಲೆಕ್ಕಾಚಾರ ನೋಡೋಕೆ ಹೋದರೆ 37% ಕೆಳಗಡೆ ಬಿದ್ದಿದೆ. ಇದೇ ರೀತಿನೇ 2018ರಲ್ಲಿ ಯೆಸ್ ಬ್ಯಾಂಕ್ ಕೂಡ ಆಡಿತ್ತು. ಅದು ಅವಾಗ 350 ರೇಂಜಲ್ಲಿತ್ತು. ಅಲ್ಲಿಂದ ಕೆಳಗೆ ಬೀಳ್ತಾ ಇವತ್ತು 16 ರೂಪಾಯಿಗೆ ಬಂದಿದೆ. ಹಾಗಿದ್ರೆ ಇದು ಕೂಡ ಅದೇ ರೀತಿ ಆಗುತ್ತಾ? ಫಸ್ಟ್ ಆಫ್ ಆಲ್ ಈ ಸ್ಟಾಕ್ ಬೀಳಕ್ಕೆ ಏನು ರೀಸನ್ನು? ಮೊದಲಿಗೆ ಈ ಸ್ಟಾಕು ಇವತ್ತೇ 26% ಬೀಳಕ್ಕೆ ಕಾರಣ ಏನಂದರೆ, ನಿನ್ನೆ ಬ್ಯಾಂಕು ಒಂದು ಸರ್ಕ್ಯುಲರ್ನ ಬಿಟ್ಟಿದೆ. ಆ ಸರ್ಕ್ಯುಲರಲ್ಲಿ ಹೇಳಿದೆ ಡಿಸ್ಕ್ರಿಪೆನ್ಸಿಸ್ ಇನ್ ಡಿರವೇಟಿವ್ ಅಕೌಂಟ್ ದಟ್ ಇಸ್ 2.4% ಫಾರ್ ಟೋಟಲ್ ನೆಟ್ವರ್ತ್ ಅಂತ. ಇದು ಏನು ದೊಡ್ಡ ವರ್ಡ್ ಅಲ್ಲ, ಅಕೌಂಟಿಂಗ್ ಮಿಸ್ ಮ್ಯಾಚ್ನೇ ಡಿಸ್ಕ್ರಿಪೆನ್ಸಿ ಅಂತ ಅಂತಾರೆ. ಇದು ಪ್ರೊನೌನ್ಸ್ ಮಾಡೋದು ಕಷ್ಟ ಇದೆ, ನೀವು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ. ಇದು ಜಸ್ಟ್ ಮಿಸ್ ಮ್ಯಾಚ್ ಅಷ್ಟೇ. ಈ ಮಿಸ್ಟೇಕಿಂದ ನಮ್ಮ ಟೋಟಲ್ ನೆಟ್ವರ್ತಲ್ಲಿ 2.4% ನಮಗೆ ಹೊಡ್ತಾ ಬೀಳುತ್ತೆ ಅಂತ. 2.4% ಅಂದರೆ ಎಷ್ಟಾಗುತ್ತೆ? ಅವ್ರದ್ದು ಟೋಟಲ್ಲು 65,000 ಕೋಟಿ ನೆಟ್ವರ್ತ್ ಇದೆ. ನೆಟ್ವರ್ತ್ ಅಂದರೆ ಬುಕ್ ವ್ಯಾಲ್ಯೂ. ಆ ಬುಕ್ ವ್ಯಾಲ್ಯೂಗೆ 2.4% ಅಂದರೆ ಎಷ್ಟಾಗುತ್ತೆ? ಅರೌಂಡ್ 2,000 ಕೋಟಿ. ಅರೌಂಡ್ 2,000 ಕೋಟಿ ಬ್ಯಾಂಕಿಗೆ ಲಾಸ್ ಆಗುತ್ತೆ. ಅಂದರೆ ನೆಕ್ಸ್ಟ್ 1 ಇಯರ್ ಬ್ಯಾಂಕ್ ಏನು ಲಾಭ ಮಾಡುತ್ತಲ್ಲ, ಅದು ಜಸ್ಟ್ ಒಂದೇ ಒಂದು ದಿವಸದಲ್ಲಿ ಕಿತ್ತರ್ಕೊಂಡು ಹೋಗಿದೆ. ಹಾಗಿದ್ರೆ ಇದು ಅಷ್ಟು ದೊಡ್ಡ ಲಾಸ? ನೀವು ನೋಡಿರ್ಬೋದು, ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಬ್ಯಾಂಕ್ದು ನೆಟ್ ಪ್ರಾಫಿಟ್ ಬಂದ್ಬಿಟ್ಟು 7,224 ಕೋಟಿ. ಅದರಲ್ಲಿ 2,000 ಕೋಟಿ ಹೋದ್ರೂ ಎಷ್ಟು ಪರ್ಸೆಂಟ್ ಆಗುತ್ತೆ? ಒಂದು 30% ಡೌನ್ ಆಗುತ್ತೆ. 30% ಲಾಭಕ್ಕೋಸ್ಕರ ಸ್ಟಾಕ್ ಪ್ರೈಸ್ 26% ಕೆಳಗೆ ಬೀಳುತ್ತಾ? ಎಷ್ಟು ಸ್ಟಾಕ್ಗಳು ಇಯರ್ ಆನ್ ಇಯರ್ 20% 30% ಪ್ರಾಫಿಟ್ ಗ್ರೋತ್ನ ಕಮ್ಮಿ ತೋರಿಸಿರ್ತವೆ. ಅಷ್ಟಕ್ಕೋಸ್ಕರ ಸ್ಟಾಕು 26% ಕೆಳಗೆ ಬೀಳುತ್ತಾ? ಇದು ಕೇಳೋಕ್ಕೇ ಒಂಥರ ಆಶ್ಚರ್ಯ ಆಗ್ತಿಲ್ವಾ? ಅದನ್ನು ಅರ್ಥ ಮಾಡ್ಕೊಳೋಕ್ಕಿಂತ ಮುಂಚೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ರೀಸೆಂಟ್ಲಿ RBI ಈ ಬ್ಯಾಂಕಿಗೆ ಒಂದು ಇಶ್ಯೂ ಮಾಡಿದೆ. ಏನಂದರೆ, ಈ ಬ್ಯಾಂಕ್ನ CEO ಆಗಿರೋ ಸುಮಂತ್ ಕಟ್ಪಾಲಿಯಾ ಅವರು ಇವ್ರದ್ದು CEO ಪದವಿನ 3 ವರ್ಷ ಎಕ್ಸ್ಟೆಂಡ್ ಮಾಡೋಕ್ಕೆ RBI ಹತ್ರ ಪರ್ಮಿಷನ್ ಕೇಳಿರ್ತಾರೆ. ನೀವು ಬೇರೆ ಕಂಪ್ನಿಗಳಲ್ಲಿ CEOನ ಅಪಾಯಿಂಟ್ ಮಾಡಬೇಕಂದ್ರೆ ಬೋರ್ಡ್ ಡಿಸೈಡ್ ಮಾಡುತ್ತೆ, CEO ಆಗಿಬಿಡ್ತಾರೆ. ಬಟ್ ಬ್ಯಾಂಕಿಂಗಲ್ಲಿ ಫಸ್ಟು ಬೋರ್ಡ್ ಡಿಸೈಡ್ ಮಾಡಬೇಕು ಯಾರು CEO ಆಗಬೇಕು ಅಂತ. ಆ ನೇಮ್ನ ತಗೊಂಡೋಗಿ RBI ಮುಂದೆ ಇಡಬೇಕು. RBI ಅಪ್ರೂವ್ ಕೊಟ್ಟರೆ ಮಾತ್ರ CEO ಪದವಿ ಕಂಟಿನ್ಯೂ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇದೇ ರೀತಿ ಬೋರ್ಡ್ ಇವ್ರನ್ನ 3 ವರ್ಷ CEO ಆಗಬೇಕು ಅಂತ ಅನೌನ್ಸ್ ಮಾಡಿ ಈ ನೇಮ್ನ ತಗೊಂಡೋಗಿ RBI ಕೊಟ್ಟಿದೆ. ಬಟ್ RBI ಇದಕ್ಕೆ ಅಪ್ರೂವ್ ಕೊಟ್ಟಿಲ್ಲ. ಇವರು 3 ವರ್ಷ ಎಕ್ಸ್ಟೆಂಡ್ ಮಾಡೋಕ್ಕೆ ಕೇಳಿದ್ದಾರೆ ಇವರು CEO ಪದವಿನ. ಬಟ್ RBI ಕೇವಲ ಒಂದೇ 1 ವರ್ಷ ಎಕ್ಸ್ಟೆಂಡ್ ಮಾಡೋಕ್ಕೆ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಈ ಕಂಪ್ನಿಯ CFO ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ರಿಸೈನ್ ಮಾಡಿದ್ದಾರೆ. ಅಂದರೆ ಸುಮಂತ್ ಇವರೇ ಒಪ್ಕೊಂಡಿದ್ದಾರೆ, RBIಗೆ ನಾನು CEO ಆಗಿರೋದು ಇಷ್ಟ ಇಲ್ಲ, ಬಿಕಾಸ್ ಸಮ್ ಗವರ್ನೆನ್ಸ್ ಇಶ್ಯೂ ಇಂದ ಅಂತ ಖುದ್ದು ಕಾನ್ಕಾಲಲ್ಲಿ ಹೇಳಿದ್ದಾರೆ. ಇಷ್ಟು ಮ್ಯಾಟ್ರನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಮುಂದಿದ್ದೆಲ್ಲನೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆ ಐಡಿಯಾನೇ. ಆದರೆ ಈಗ ರೀಸೆಂಟಾಗಿ ಆದ ಪರಿಸ್ಥಿತಿ ಏನಾದರೂ ಆದರೆ ಏನು ಮಾಡಬೇಕು? ಅಕಸ್ಮಾತ್ ನಮ್ಗೆ ಏನಾದರೂ ಒಂದು ಎಮರ್ಜೆನ್ಸಿಗೆ ದುಡ್ಡು ಬೇಕಂದ್ರೆ ಏನು ಮಾಡಬೇಕು? ಆ ದುಡ್ಡನ್ನ ವಿಡ್ರಾ ಮಾಡಬೇಕು. ವಿಡ್ರಾ ಮಾಡಿ ವಾಪಸ್ ಆಗ್ಬೋದು ಅನ್ನೋ ಪರಿಸ್ಥಿತಿ ಬಂದರೆ ಪರವಾಗಿಲ್ಲ. ಅದೇ ಏನಾದರೂ ಹೆಲ್ತ್ ಇಶ್ಯೂ ಇಂದ ದುಡ್ಡು ಖರ್ಚಾದರೆ ಆ ವಾಪಸ್ ಹಾಕೋಕ್ಕೆ ದುಡ್ಡೆಲ್ಲಿರುತ್ತೆ? ಆ ದುಡ್ಡನ್ನ ನೀವು ಹಾಸ್ಪಿಟ್ಲಿಗೆ ಕೊಟ್ಬಿಟ್ಟಿರ್ತೀರ. ಈ ಥರ ಪರಿಸ್ಥಿತಿ ಬರಬಾರ್ದು, ನನ್ನ ದುಡ್ಡು ಯಾವಾಗಲೂ ಗ್ರೋ ಆಗ್ತಾ ಇರಬೇಕು, ಆ ದುಡ್ಡನ್ನ ಟಚ್ ಮಾಡಬಾರ್ದು ಅಂದರೆ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಬೇಕು. ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ನೀವು ಸುಮಾರು 50 ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ನೋಡಿ ಕಂಪೇರ್ ಮಾಡಿ ಆಮೇಲೆ ಬೈ ಮಾಡ್ಬೋದು. ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ನೀವು ಆಫ್ಲೈನಲ್ಲಿ ಬೈ ಮಾಡಬೇಕಂದ್ರೆ ನಿಮಗೆ ಜಾಸ್ತಿ ಚಾಯ್ಸ್ ಸಿಗಲ್ಲ. ಆಮೇಲೆ ಆಫ್ಲೈನಲ್ಲಿ ಯಾರಿಂದ ಹೋಗಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಆನ್ಲೈನಲ್ಲಿ ಬೈ ಮಾಡೋದು ಏನು ಬೆನಿಫಿಟ್ ಅಂದರೆ ನಿಮಗೆ ತುಂಬ ಚೀಪಾಗಿ ಸಿಗುತ್ತೆ. ಅಂದರೆ ನಿಮ್ಮ ಏಜ್ ಏನಾದರೂ ಕಮ್ಮಿ ಇದ್ದರೆ ತಿಂಗಳ 300 ರೂಪಾಯಿಂದ 400 ರೂಪಾಯಿ ಪೇ ಮಾಡಿದ್ರೆ ನಿಮಗೆ 1 ಕೋಟಿವರೆಗೂ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ನೀವೇನಾದರೂ NRI ಆಗಿದ್ರೆ ನಿಮಗೆ 18% GST ಅಪ್ಲೈನೇ ಆಗಲ್ಲ. ನಿಮಗೆ ಜಸ್ಟ್ 30 ನಿಮಿಷದಲ್ಲಿ ಕ್ಲೈಮ್ ಸಪೋರ್ಟ್ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂಡರ್ 80C ಅಪ್ ಟು 1.5 lakhsವರೆಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನೀವೇನಾದರೂ ಈ ಇನ್ಶೂರೆನ್ಸ್ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ಈ ವಿಡಿಯೋಗೆ ವಾಪಸ್ ಬರೋಣ. ಈಗ ನಾನು ಅವಾಗಲೇ ಹೇಳಿದೆ 2,000 ಕೋಟಿ ಕಂಪ್ನಿದು NPA ಬರುತ್ತೆ. ಇಷ್ಟು ದೊಡ್ಡ ಮ್ಯಾಟ್ರ್ ಏನಾಗುತ್ತೆ? ಅಷ್ಟು ದೊಡ್ಡ ಮ್ಯಾಟ್ರಿಗೋಸ್ಕರ ಸ್ಟಾಕ್ ಪ್ರೈಸ್ ಇಷ್ಟೊಂದು ಕೆಳಗೆ ಬೀಳುತ್ತಾ ಅಂತ. ಆ್ಯಕ್ಚುಲಿ ನೀವು 1 ಇಯರ್ ಟೈಮ್ ಪೀರಿಯಡಲ್ಲಿ ನೋಡಿದ್ರೆ ಈ ಸ್ಟಾಕು 37% ಕೆಳಗೆ ಬಿದ್ದಿದೆ. ನಾನು ಅವಾಗಲೇ ಹೇಳಿದ್ನಲ್ವಾ, ಡಿಸ್ಕ್ರಿಪೆನ್ಸಿ ಇನ್ ಡಿರವೇಟಿವ್ ಅಕೌಂಟಿಂಗ್ ಹಂಗಂದ್ರೆ ಏನು ಅಂತ ನಿಮ್ಮ ತಲೆಗೆ ಬಂದಿರುತ್ತೆ. ಡಿರವೇಟಿವ್ ಅಂದರೆ ಆಪ್ಷನ್ ಮತ್ತು ಫ್ಯೂಚರ್ ಅಂತ ಕರಿತೀವಲ್ಲ, ಅದನ್ನು ಡಿರವೇಟಿವ್ ಅಂತ ಕರೀತಾರೆ. ಅವ್ರು ಸ್ಟಾಕ್ ಮಾರ್ಕೆಟಲ್ಲಿ ಆಪ್ಷನ್ ಫ್ಯೂಚರ್ ಮಾಡಲ್ಲ, ಫಾರೆಕ್ಸಲ್ಲಿ ಮಾಡ್ತಾರೆ. ಫಾರೆಕ್ಸಲ್ಲಿ ಇವರು ಆಪ್ಷನ್ನ ಬೈ ಮಾಡಿರ್ತಾರೆ. ಯಾಕೆ ಅಂದರೆ ಇವರು ಯಾವಾಗಲೂ ಫಾರಿನ್ ಕರೆನ್ಸಿನಲ್ಲಿ ವ್ಯವಹಾರ ಮಾಡ್ತಿರ್ತಾರೆ. ಡಿರವೇಟಿವ್ ಅಕೌಂಟ್ಸ್ ಅಂದರೆ ಆಪ್ಷನ್ ಫ್ಯೂಚರ್ ಅಲ್ಲ, ಆಪ್ಷನ್ ಫ್ಯೂಚರ್ನು ಡಿರವೇಟಿವ್ ಅಂತಲೇ ಕರೀತಾರೆ. ಸ್ಟಾಕ್ ಮಾರ್ಕೆಟ್ ಆಪ್ಷನ್ ಫ್ಯೂಚರ್ ಅಲ್ಲ, ಅದು ಕರೆನ್ಸಿ ಆಪ್ಷನ್ ಫ್ಯೂಚರ್. ಅಂದರೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಈ ಫಾರಿನ್ ಇನ್ವೆಸ್ಟರ್ಸು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಯಾರೋ ಬೇರೆ ದೇಶದವ್ರು ಬಂದ್ಬಿಟ್ಟು ನಿಮ್ಮದೇ ಯಾವುದೋ NRI ಅಕೌಂಟ್ ಇದ್ದರೆ ಅಲ್ಲಿಂದ ನೀವು ಇಂಡಿಯನ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ. ಅದೇ ರೀತಿ ಇಂಡಿಯನ್ ಬ್ಯಾಂಕು ಬೇರೆ ದೇಶದಲ್ಲಿ ಯಾರಿಗೋ ಒಬ್ಬರಿಗೆ ಲೆಂಡ್ ಮಾಡಿರ್ತಾರೆ, ಬೇರೆ ದೇಶದ ಕಂಪ್ನಿಗಳಿಗೆ. ಅದು ಆ ದೇಶದ ಇಂಟ್ರೆಸ್ಟ್ ರೇಟ್ ಹಂಗೆ.
ಈಗ ಎಕ್ಸಾಂಪಲ್ಲು ಇಂಡಸ್ಇಂಡ್ ಬ್ಯಾಂಕು ಯಾರಿಗೋ ಒಬ್ಬರಿಗೆ 100 ಕೋಟಿನ ಲೆಂಡ್ ಮಾಡಿದೆ, ಎಷ್ಟೋ ಫಾರಿನ್ ಕಂಟ್ರಿ ಲೆಕ್ಕಾಚಾರಕ್ಕೆ 8% ಹಂಗೆ ಲೆಂಡ್ ಮಾಡಿದೆ. ಅವನಿಗೆ ಹೇಳುತ್ತೆ ನನಗೆ ನಿನ್ನ ಕರೆನ್ಸಿ ಫ್ಲಕ್ಚುಯೇಷನ್ ಎಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ, ನನಗೆ 8% ಇಂಟ್ರೆಸ್ಟ್ ಆಗಿ ಕೊಟ್ಬಿಡ್ಬೇಕು ಅಂತ. ಆಗ ಅವನೇನಾದರೂ ದುಡ್ಡನ್ನ ವಾಪಸ್ ಕೊಡಬೇಕಾದ್ರೆ ನಮ್ಮ ಕರೆನ್ಸಿ ಏನಾದ್ರೂ ಅಪ್ರಿಷಿಯೇಟ್ ಆಗಿದ್ರೆ ಇಂಡಸ್ಇಂಡ್ ಬ್ಯಾಂಕಿಗೆ ಜಸ್ಟ್ 2% ಅಪ್ರಿಷಿಯೇಟ್ ಆಗಿದ್ರು ಕೂಡ ಇಂಡಸ್ಇಂಡ್ ಬ್ಯಾಂಕಿಗೆ ಎಷ್ಟು ಲಾಸ್ ಆಗುತ್ತೆ? 100 ಕೋಟಿಗೆ 2% ಅಂದರೆ ಎಷ್ಟು? 2 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಅದೇ ಏನಾದರೂ 10,000 ಕೋಟಿ ಇದ್ದರೆ, ಅದೇ ಏನಾದರೂ 1,000 ಕೋಟಿ ಇದ್ದರೆ 20 ಕೋಟಿ ಲಾಸ್ ಆಗುತ್ತೆ. 10,000 ಕೋಟಿ ಇದ್ದರೆ 200 ಕೋಟಿ ಲಾಸ್ ಆಗುತ್ತೆ. ಅದಕ್ಕೆ ಇದನ್ನೆಲ್ಲ ತಡಿಬೇಕಂತಾನೆ ಆ ಲೋನ್ ಪೋರ್ಟ್ಫೋಲಿಯೋಗೆ ಎಡ್ಜ್ ಮಾಡಿರ್ತಾರೆ. FX ಡಿರೈವೇಟಿವ್ ಅಂತ ಕರೀತಾರೆ. FX ಡಿರೈವೇಟಿವ್ಗೆ ಎಡ್ಜ್ ಮಾಡಿರ್ತಾರೆ. ಅಂದರೆ ಅದೊಂಥರ ಇನ್ಶೂರೆನ್ಸ್ ಇದ್ದಂಗೆ. ಇದರಿಂದ ಏನಾಗುತ್ತೆ, ಕರೆನ್ಸಿ ಮೇಲೆ ಹೋಗಲಿ ಕೆಳಗೆ ಬರಲಿ ಪೋರ್ಟ್ಫೋಲಿಯೋ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. 8% ಇಂಟ್ರೆಸ್ಟ್ ಅಂದರೆ 8% ಇಂಟ್ರೆಸ್ಟ್ ವಾಪಸ್ ಬರಲೇಬೇಕು. ಅಂದರೆ 100 ಕೋಟಿಗೆ 8 ಕೋಟಿ ಇಂಟ್ರೆಸ್ಟ್ ವಾಪಸ್ ಬಂದೇ ಬರುತ್ತೆ. ಕರೆನ್ಸಿ ಮೇಲೋದ್ರು ಕೆಳಗೋದ್ರೂ ಪರವಾಗಿಲ್ಲ. ಆದರೆ ಇದೇನಾಗಿರುತ್ತೆ, ವರ್ಷಕ್ಕೆ 2 ವರ್ಷಕ್ಕೆ ಟೆನ್ಯೂರ್ ಫಿಕ್ಸ್ ಆಗಿರುತ್ತೆ. ಅದನ್ನೇನಾದರೂ ಚೇಂಜ್ ಮಾಡಬೇಕಾಗಿ ಬಂದಾಗ 1-2 ದಿವಸ ಮಿಸ್ ಆದರೂ ಕೂಡ ಈ ಥರ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಎಕ್ಸಾಂಪಲ್ಗೆ ಈಗ 100 ಕೋಟಿ ಯಾರಿಗೋ ಲೋನ್ ಕೊಟ್ಟಿದ್ದಾರೆ, ಅಮೆರಿಕಾದಲ್ಲಿ ಯಾರಿಗೋ ಇರೋರಿಗೆ ಲೋನ್ ಕೊಟ್ಟಿದ್ದಾರೆ, 8% ಇಂಟ್ರೆಸ್ಟ್ ಹಂಗೆ ಅವ್ನು ಎವ್ರಿ ಇಯರ್ 8% ಇಂಟ್ರೆಸ್ಟ್ ಕೊಡ್ತಾ ಇದ್ದಾನೆ. FX ಡಿರೈವೇಟಿವ್ ಎಡ್ಜ್ ಮಾಡಿರ್ತಾರಲ್ಲ, ಅದು 1 ಇಯರ್ ಕಾಂಟ್ರಾಕ್ಟ್ ಅಂದ್ಕೊಳ್ಳಿ. ಆ 1 ಇಯರ್ ಕಾಂಟ್ರಾಕ್ಟ್ ಮುಗಿತಾ ಬಂತು, ಮುಗಿದೋಗ್ಬಿಡ್ತು. ಇವರು ಅದನ್ನು ಮುಂಚೆನೇ ಎಕ್ಸ್ಟೆಂಡ್ ಮಾಡಬೇಕಿತ್ತು, ನೋಡ್ಕೊಂಡಿಲ್ಲ, ಮುಗಿದೋಗ್ಬಿಡ್ತು. ಈಗ ನೆಕ್ಸ್ಟ್ ಡೇನೇ ಎಕ್ಸ್ಟೆಂಡ್ ಮಾಡಬೇಕು ಅಥವಾ ನೆಕ್ಸ್ಟ್ 3 ದಿವಸದಲ್ಲಿ ಚೇಂಜ್ ಮಾಡಬೇಕು ಅಂತ ಹೋದಾಗ ಕರೆನ್ಸಿ 2% ಮೇಲೋಗ್ಬಿಡ್ತು ಆಟೋಮೆಟಿಕ್ಲಿ. ಯಾಕಂದರೆ ಎಡ್ಜಿಂಗ್ ತಪ್ಪೋಗ್ಬಿಟ್ಟಿದೆ. ಈಗ 2% ಮೇಲೋಯ್ತು ಅಂದ ತಕ್ಷಣ 2 ಕೋಟಿ ಕುದ್ಕೆಗೆ ಬಂದುಬಿಡ್ತು. 100 ಕೋಟಿನಲ್ಲಿ 2 ಕೋಟಿ ಕುದ್ಕೆಗೆ ಬಂದುಬಿಡ್ತು. ಈ 2 ಕೋಟಿ ಏನು ಹೇಳಿ ಲಾಸು, ಬ್ಯಾಂಕಿಗೆ ಲಾಸ್ ಇದು. ಈ 2 ಕೋಟಿನ ಏನು ಮಾಡಬೇಕು, P&L ಅಲ್ಲಿ ತಂದು ತೋರಿಸ್ಬೇಕು, 2 ಕೋಟಿ ಲಾಸ್ ಆಗಿದೆ ಅಂತ ತಂದು ತೋರಿಸ್ಬೇಕು. ಬಟ್ ಬ್ಯಾಂಕ್ ಏನು ಮಾಡುತ್ತೆ, ಇಲ್ಲ ಈ ಸಲ 2% ಮೇಲೋಗಿದೆಯಲ್ಲ, ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿಬಿಡೋಣ, ಮತ್ತೆ 2% ಡೌನ್ ಆಗ್ಬೋದು, ಆಮೇಲೆ ತಂದು P&L ಅಲ್ಲಿ ತೋರಿಸೋಣ, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ತೋರಿಸೋಣ ಅಂತ ವೆಯ್ಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಗೊತ್ತಿದೆ, ನಾವೇನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಕರೆನ್ಸಿ ಪ್ರೈಸ್ ಎಲ್ಲ ಪ್ರಿಡಿಕ್ಟ್ ಮಾಡೋಕ್ಕಾಗತ್ತಾ? ಬಿಕಾಸ್ ಮಾರ್ಕೆಟ್ ಪ್ರಿಡಿಕ್ಟ್ ಮಾಡುತ್ತೆ. ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತಾನೆ ಇವರು ಎಡ್ಜ್ ಮಾಡಿದ್ದಾರೆ. ಹಿಂಗೆ ಬಿಟ್ಕೊಂಡು ಹೋದ್ರೆ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮಿಸ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಹಿಂಗೆ ಆಗಿ 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 ಲಾಸ್ಟ್ 5-7 ವರ್ಷದಲ್ಲಿ ಇಷ್ಟೊಂದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2,000 ಕೋಟಿವರೆಗೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಇವರು ಮುಂಚೆನೇ ಡಿಸ್ಕ್ಲೋಸ್ ಮಾಡಬೇಕಿತ್ತು ತಾನೆ, ಇದು ಮುಂಚೆನೇ ಹೇಳಬೇಕಿತ್ತು ತಾನೆ, ಈ ಥರ ಹಿಂಗಾಗಿದೆ. ಮೇ ಬಿ 2 ಕೋಟಿ ನಾನು ಎಕ್ಸಾಂಪಲ್ ಕೊಟ್ಟೆ, 100 ಕೋಟಿ ಅಂತ. ಇವ್ರದ್ದು ಫಾರಿನ್ ಪೋರ್ಟ್ಫೋಲಿಯೋ 20,000 ಕೋಟಿ ಇದೆ ಅಂದ್ಕೊಳ್ಳಿ. ಬರೀ 1% ಫ್ಲಕ್ಚುಯೇಷನ್ ಆದರೂ ಕೂಡ 200 ಕೋಟಿ ಆಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ 200 ಕೋಟಿ ತಗೊಂಡು ತೋರಿಸ್ಬೇಕಿತ್ತು, ಇವರು ತೋರಿಸಿಲ್ಲ. ಯಾಕಂದರೆ ಡಿಸ್ಕ್ಲೋಸ್ ಆಮೇಲೆ ಮಾಡ್ಕೊಂಡು ಬಿಡು ಅಂತ. ಇದು ಇವತ್ತು ಈ ಅಮೌಂಟಿಗೆ ಬಂದು ಕುತ್ಕೊಂಡಿದೆ. ಅದು ಇವರು ಡಿಸ್ಕ್ಲೋಸ್ ಮಾಡ್ತಿರ್ಲಿಲ್ಲ. RBI 2023 ಸೆಪ್ಟೆಂಬರಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸ್ನ ತಗೊಂಬಂದಿತ್ತು, ನಿಮ್ಮದು ಡಿರೈವೇಟಿವ್ಸ್ನ ಕ್ಲೀನಾಗಿ ರಿಪೋರ್ಟ್ ಮಾಡಿ ಅಂತ. ಅವಾಗ್ಲಿಂದ ಇವ್ರು ಚೆಕ್ ಮಾಡ್ಕೊಂಡು ಬಂದಿದ್ದಾರೆ, ಅಲ್ಲಿವರೆಗೂ ಇವ್ರು ಚೆಕ್ಕೇ ಮಾಡಿಲ್ಲ. ಇನ್ನೊಂದು ಎಕ್ಸಾಂಪಲ್ ಅಂದರೆ ಇಂಡಸ್ಇಂಡ್ ಬ್ಯಾಂಕು ಯಾರೋ ಫಾರಿನಲ್ಲಿರೋರಿಗೆ ಲೋನ್ ಕೊಟ್ಟಿದೆ, ಡಾಲರಲ್ಲಿ ಲೋನ್ ಕೊಟ್ಟಿದೆ. ಎಕ್ಸಾಂಪಲ್ಲು $1,000 ಆಗಿ ಲೋನ್ ಕೊಟ್ಟಿದೆ. ಆ ಟೈಮಲ್ಲಿ $1,000ಗೆ 70,000 ಆಗ್ತಾ ಇತ್ತು. ಯಾಕಂದರೆ 70 ರೂಪಾಯಿ ಇತ್ತು ಇಂಡಿಯನ್ ಕರೆನ್ಸಿ, ಅದರಿಂದ 70,000 ಆಗ್ತಾ ಇತ್ತು. 70,000 ಲೋನ್ ಕೊಟ್ಟಿದೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಡಾಲರ್ ಪ್ರೈಸ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತಲ್ಲ, ಮೇಲೆ ಕೆಳಗೆ ಆಗ್ತಾ ಇರುತ್ತಲ್ಲ, ಇದರಿಂದ ಬ್ಯಾಂಕ್ ಏನೇ ಇಂಟ್ರೆಸ್ಟ್ ಅರ್ನ್ ಮಾಡಿದ್ರು ಕೂಡ ಲಾಸ್ ಆಗುತ್ತೆ. ಅದಕ್ಕೆ ಬ್ಯಾಂಕ್ ಏನು ಮಾಡುತ್ತೆ, ಈ ಪೋರ್ಟ್ಫೋಲಿಯೋನ ಅಂದರೆ ಈ ಲೋನ್ನ ಎಡ್ಜ್ ಮಾಡುತ್ತೆ. ಅಂದರೆ ಏನು ಮಾಡುತ್ತೆ, FX ಡಿರೈವೇಟಿವ್ಸಲ್ಲಿ ಇದ್ರದ್ದು ಏನು ಟೋಟಲ್ ಲೋನ್ ಬುಕ್ ಇರುತ್ತಲ್ಲ ಅದಕ್ಕೆ ಎಡ್ಜ್ ಮಾಡಿಬಿಡುತ್ತೆ. ಅಂದರೆ ಇಲ್ಲಿಂದ ಡಾಲರ್ ಏನಾದರೂ ಕೆಳಗೆ ಬಿದ್ದರೂ ನನಗೇನು ಎಫೆಕ್ಟ್ ಆಗಲ್ಲ, ಮೇಲೋದ್ರೂ ಏನು ಎಫೆಕ್ಟ್ ಆಗಲ್ಲ, ನಾನು ಕೊಟ್ಟಿರೋ ಲೋನ್ ಅಷ್ಟೇ ವಾಪಸ್ ಬರುತ್ತೆ. ಈ ಥರ ಎಡ್ಜ್ ಮಾಡಬೇಕು ಅವ್ರ ಪೋರ್ಟ್ಫೋಲಿಯೋನ ಆ್ಯಸ್ ಪರ್ ದಿ RBI ರೂಲ್ಸು. ಆದರೆ ಇವ್ರು ಹೇಳೋ ಪ್ರಕಾರ ಈ ಮಿಸ್ಟೇಕು ಲಾಸ್ಟ್ 5-7 ವರ್ಷ ಹಳೆಯದು ಅಂತ, ಅಲ್ಲಿಂದ ಕಂಟಿನ್ಯೂ ಹಾಕೊಂಬಂದಿದೆ. ಬಟ್ ನಮಗೆ ಕಣ್ಣಿಗೆ ಇವಾಗ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಮಾರ್ಕೆಟ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ಇವ್ರು ಏನು ಮಾಡಿರ್ತಾರೆ ಅಂದರೆ, ಅದು ಎಡ್ಜ್ ಮಾಡಿರ್ತಾರಲ್ವ, ಅದು ಟೋಟಲ್ ಫಾರಿನ್ ಪೋರ್ಟ್ಫೋಲಿಯೋನ, ಅದು ಎಡ್ಜ್ ಮಾಡೋ ಟೈಮಲ್ಲಿ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಅಂದರೆ 1 ವರ್ಷ 2 ವರ್ಷ ಈ ಥರ ವ್ಯಾಲಿಡಿಟಿ ಇರುತ್ತೆ. ಅವಾಗ ಯಾವಾಗ ವ್ಯಾಲಿಡಿಟಿ ಮುಗ್ದಿರುತ್ತಲ್ಲ ಅದನ್ನು ಇಮಿಡಿಯೇಟ್ಲಿ ಎಡ್ಜ್ ಮಾಡಬೇಕು. ಇಮಿಡಿಯೇಟ್ಲಿ ಎಡ್ಜ್ ಮಾಡಲಿದ್ರೆ ಏನಾಗುತ್ತೆ, ಈ ಕರೆನ್ಸಿ ಫ್ಲಕ್ಚುಯೇಷನಿಂದ ಭಯಂಕರ ಲಾಸ್ ಆಗುತ್ತೆ. ಎಕ್ಸಾಂಪಲ್ ಇವರು ಫಾರಿನಲ್ಲಿ ಒಂದು 50,000 ಕೋಟಿ ಲೋನ್ ಕೊಟ್ಟಿದ್ದಾರೆ. 50,000 ಕೋಟಿ ಲೋನು ಡಾಲರಲ್ಲಿ ಕೊಟ್ಟಿದ್ದಾರೆ. ಈಗ ಡಾಲರ್ ಪ್ರೈಸು ಇದ್ದಕ್ಕಿದ್ದಂಗೆ 1% ಮೇಲೋಯ್ತು. ಜಸ್ಟ್ 1% ಮೇಲೋಯ್ತು. 1% ಮೇಲೋಗೋದ್ರಿಂದ ಎಂಟೈರ್ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ಗೊತ್ತಾ? 50,000 ಪೋರ್ಟ್ಫೋಲಿಯೋಗೆ 500 ಕೋಟಿ ವ್ಯತ್ಯಾಸ ಆಗುತ್ತೆ. ಈ 500 ಕೋಟಿನ ಲಾಸ್ ಅಂತ ಬುಕ್ ಮಾಡಬೇಕು ಬ್ಯಾಂಕ್. ಯಾಕಂದರೆ ಲೇಟ್ ಮಾಡಿದೆ ಅದನ್ನು ಕನ್ವರ್ಟ್ ಮಾಡೋಕ್ಕೆ, ಅದಕ್ಕೆ ಬ್ಯಾಂಕು ಲಾಸ್ ಅಂತ ಬುಕ್ ಮಾಡ್ಕೊಬೇಕು. ಬಟ್ ಬ್ಯಾಂಕ್ ಏನು ಮಾಡುತ್ತೆ, ಟ್ರೇಡರ್ಗಳ ಥರ ಆಟಾಡೋಕೆ ಹೋಗುತ್ತೆ. ಬಟ್ ಹಿಂಗೆ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ನಾವು ಗೆಸ್ ಮಾಡೋ ಪ್ರಕಾರ ಈ ಥರ ಆಗಿರ್ಬೋದು. ಅಂದರೆ ಡೈರೆಕ್ಟ್ ಈಗ 500 ಕೋಟಿ ಲಾಸ್ನ ಬಂದ್ಬಿಟ್ಟು ಈ ಕ್ವಾರ್ಟ್ರಲ್ಲಿ ನೆಟ್ ಲಾಸ್ ಅಂತ ತೋರಿಸ್ಬಿಟ್ರೆ ಸ್ವಲ್ಪ ಇನ್ವೆಸ್ಟರ್ ಸೆಂಟಿಮೆಂಟ್ ಹಾಳಾಗುತ್ತೆ. ಅದಕ್ಕೆ ಏನು ಮಾಡೋಣ, ಇವತ್ತಲ್ಲ ನಾಳೆ ಇವತ್ತು 1% ಮೇಲೋಗಿದೆಯಲ್ಲ, ನಾಳೆ ಕೆಳಗೆ ಬರುತ್ತಲ್ಲ, ಆವಾಗ ಇದಕ್ಕೆ ಅಡ್ಜಸ್ಟ್ ಮಾಡಿಬಿಡೋಣ, ಆವಾಗ ಬ್ಯಾಲೆನ್ಸ್ ಶೀಟಲ್ಲಿ ಆರಾಮ್ಸೆ ತೋರಿಸ್ಬಿಡ್ಬೋದು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ನಾವು ಅನ್ಕೊಂಡಂಗೆ ಏನೂ ಆಗಲ್ಲ. ಕರೆನ್ಸಿ ಪ್ರೈಸು ನಾವು ಅನ್ಕೊಂಡಂಗೆ ಮೇಲೆ ಕೆಳಗೆ ಆಗಲ್ಲ. ಈ ಥರ ನಮ್ಮ ಕೈಲಿ ಇಲ್ಲ ಅಂತ ತಾನೇ ಎಡ್ಜ್ ಮಾಡಿರೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಜಾಸ್ತಿ ಆಗ್ತಾ ನಾಳೆ ತೋರಿಸೋಣ ನಾಡು ತೋರಿಸೋಣ ಅಂತ ಈ 2,000 ಕೋಟಿವರೆಗೂ ಆಗಿದೆ.
ಇದನ್ನು RBI ವಾಚ್ ಮಾಡಿದೆ. ಅದಕ್ಕೇ RBI ಬಂದು ಈ ಥರ ಹೇಳಿದೆ, ನಾನು 3 years ಕಂಟಿನ್ಯೂ ಮಾಡೋಕ್ಕಾಗಲ್ಲ, 1 year ಮಾತ್ರ ಕಂಟಿನ್ಯೂ ಮಾಡೋಕ್ಕೆ ಕೊಡ್ತೀನಿ, ಬಿಕಾಸ್ ದೇರ್ ಇಸ್ ಸಮಥಿಂಗ್ ಪ್ರಾಬ್ಲಮ್ ಇಸ್ ದೇರ್. ಸರಿಯಾಗಿ ನೀವು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಯಾವುದೇ ಒಂದು ಕಂಪನಿ ಏನೇ ಆಗಿದ್ರು ಕೂಡ ಬಂದ್ಬಿಟ್ಟು ಡಿಸ್ಕ್ಲೋಸ್ ಮಾಡಿಬಿಡ್ಬೇಕು. ಅದು ಒಳ್ಳೆ ಮ್ಯಾನೇಜ್ಮೆಂಟ್ ಅಂತ ಅರ್ಥ. ಯಾಕಂದರೆ ಲಾಭ ಆಗೋದು ನಷ್ಟ ಆಗೋದು ಯಾರ ಕೈಯಲ್ಲೂ ಇಲ್ಲ. ಈಗ ಒಂದು 200 ಕೋಟಿ ಲಾಸ್ ಆಯ್ತಂದರೆ ಆಗುತ್ತೆ, ಬಿಸ್ನೆಸ್ ಅಂದಮೇಲೆ ಆಗುತ್ತೆ, ಅದನ್ನು ನಾವು ಒಪ್ಕೊಂತೀವಿ, ಆಸ್ ಎ ಇನ್ವೆಸ್ಟರ್ ಒಪ್ಕೊಂತೀವಿ. ಆದರೆ ಅದನ್ನು ಮುಚ್ಚಾಕೋಸ್ಕರ ಇವರೇನೋ ಸುಳ್ಳು ಹೇಳಿದ್ರೆ ಇವತ್ತಲ್ಲ ನಾಳೆ ಅದು ಹೊರಗೆ ಬರುತ್ತೆ. ಈ ಥರ ಡಿಸ್ಕ್ಲೋಸ್ ಮಾಡ್ದಲೇ ಇದ್ದರೆ ಅದು ಒಳ್ಳೆ ಮ್ಯಾನೇಜ್ಮೆಂಟ್ ಅಲ್ಲ. ಇದನ್ನೇ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತಾರೆ. RBI ಗೊತ್ತಾಗಿದೆ, RBI ಅದಕ್ಕೇನೆ CEOದು ಪೊಸಿಷನ್ನ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳ್ತಾ ಇದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತಾನೆ CFOಗೆಲ್ಲ ಗೊತ್ತಾಗಿರುತ್ತೆ. CFO ಅಂದರೆ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಂತ. CFO ಗೊತ್ತಾಗಿರುತ್ತೆ. CFO ಅದಕ್ಕೆ ಏನು ಮಾಡಿದ್ದಾನೆ, ಈ ವಿಷಯ ಬರೋಕ್ಕೂ ಮುಂಚೆನೇ ರಿಸೈನ್ ಮಾಡಿದ್ದಾನೆ. ಯಾಕಂದರೆ ನಾಳೆ ಬಂದು ನಾನು ಆನ್ಸರ್ ಮಾಡಬೇಕಾಗುತ್ತೆ ಅಂತ. ಇವಾಗ ನಿಮಗೆ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ. ಮಾರ್ಕೆಟಿಗೆ 2,000 ಕೋಟಿ ಮ್ಯಾಟ್ರ್ ಅಲ್ಲ, ಬಿಕಾಸ್ ಇಷ್ಟು ದೊಡ್ಡ ಬ್ಯಾಂಕಲ್ಲಿ 2,000 ಕೋಟಿ ದೊಡ್ಡ ಮ್ಯಾಟ್ರ್ ಅಲ್ಲ. ಮಾರ್ಕೆಟ್ಗೆ ಭಯ ಏನಂದರೆ ಇನ್ನೂ ಏನು ಮುಚ್ಚಿಟ್ಟಿದ್ದಾರೋ, ಇನ್ನೂ ಏನು ಹೊಸ ವಿಷಯಗಳು ಹೊರಗೆ ಬರುತ್ತೋ ಅಂತ. ಈ ನೆಕ್ಸ್ಟು 1 year ಈ CEO ಇದಾನಲ್ಲ, CEOನ ಇವತ್ತೇ ಸ್ಟಾಪ್ ಮಾಡಿಬಿಟ್ಟು ನೀವು CEO ತಂದುಬಿಟ್ಟಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಯಾಕಂದರೆ ಹೊಸ CEO ಬಂದಿದ್ದಾನಂದರೆ ಹೊಸ CEOಗೆ ಎಲ್ಲನೂ ಹಳೇದೆಲ್ಲ ಪ್ರಾಬ್ಲಮ್ ಹೇಳ್ತಾನೆ, ಸರಿಯಾಗಿ ಹೋಗುತ್ತೆ. ಅದೇ ಏನಾದರೂ ಇದೇ ಒಂದು CEO 1 yearವರೆಗೂ ಕಂಟಿನ್ಯೂ ಆಗ್ತಿದ್ದಾನಂದರೆ 1 yearವರೆಗೂ ಮಾರ್ಕೆಟಲ್ಲಿ ಅನ್ಸರ್ಟನಿಟಿ ಕಂಟಿನ್ಯೂ ಆಗುತ್ತೆ. ಮಾರ್ಕೆಟಿಗೆ ಭಯ ಆಗ್ತಾ ಇರುತ್ತೆ, ಏನಾಗುತ್ತೋ ಏನೋ, ನಾಳೆ ಇನ್ನೊಂದೇನೋ ನ್ಯೂಸ್ ತಗೊಂಬಂದು ಹೇಳ್ತಾರೇನೋ, ಸವಾಸನೆ ಬೇಡಗುರು ಎಕ್ಸಿಟ್ ಮಾಡು, ಸವಾಸನೆ ಬೇಡಗುರು ಸೆಲ್ ಮಾಡು ಅಂತ. ಇದರಿಂದ ಸ್ಟಾಕು ಫ್ರೀ ಫಾಲ್ ಆಗಿರೋದು. ಅಂದರೆ ಡೈಲಿ ಕೆಳಗೆ ಬೀಳ್ತಾ ಇರೋದು. ಇದೇ ರೀತಿ 2018ರಲ್ಲಿ ಯೆಸ್ ಬ್ಯಾಂಕ್ನ CEO ರಾಣಾ ಕಪೂರ್ ಕೂಡ RBIಗೆ ಅಪ್ಲಿಕೇಶನ್ ಆಗಿದ್ರು, ನಮ್ಮದು CEO ಪದವಿನ ಎಕ್ಸ್ಟೆಂಡ್ ಮಾಡಿ ಅಂತ. RBI ಎಕ್ಸ್ಟೆಂಡೇ ಮಾಡಲಿಲ್ಲ, ಇದೇ ಲಾಸ್ಟು. ನೆಕ್ಸ್ಟ್ 1 year ಎಕ್ಸ್ಟೆಂಡ್ ಮಾಡಲಿಲ್ಲ, ಅವ್ರಿಗೆ ಎಕ್ಸ್ಟೆಂಡೇ ಮಾಡಲಿಲ್ಲ, ಇದೇ ಲಾಸ್ಟು ಅಂತೇಳಿ ರಿಸೈನ್ ಮಾಡಿಸ್ತಾವೆ. ಅವ್ನು ಯಾವಾಗ ರಿಸೈನ್ ಆದ ಆಮೇಲೆ ಯೆಸ್ ಬ್ಯಾಂಕ್ದು ನಿಜ ಮರ್ಮ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು, ಯೆಸ್ ಬ್ಯಾಂಕ್ ಸ್ಟಾಕ್ ಬೀಳಕ್ಕೆ ಸ್ಟಾರ್ಟ್ ಆಗಿದ್ದು. ಬಟ್ ನಾನು ಯಾವಾಗಲೂ ಹೇಳ್ತಿರ್ತೀವಲ್ಲ, ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಅಂತ. ಹಿಸ್ಟ್ರಿ ಏನಾಗುತ್ತೆ, ವಾಪಸ್ ಬರುತ್ತೆ. ಹಿಸ್ಟ್ರಿಯಿಂದ ನಾವು ಯಾವಾಗ್ಲೂ ಬುದ್ಧಿ ಕಲ್ತ್ಕೊಬೇಕು, ಹಿಸ್ಟ್ರಿನ ಯಾವಾಗಲೂ ಇಗ್ನೋರ್ ಮಾಡಬಾರ್ದು ಅಂತ. ಈಗ ಯಾರನ್ನ ಬುದ್ಧಿವಂತರಾಗಿದ್ದಿದ್ರೆ CFO ರಿಸೈನ್ ಮಾಡಿದ್ನಲ್ಲ, ಅವಾಗಲೇ ಈ ಸ್ಟಾಕ್ನ ಎಕ್ಸಿಟ್ ಆಗಬೇಕಿತ್ತು. ಆಮೇಲೆ RBI ಯಾವಾಗ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳ್ತಲ್ಲ ಇವನು ಪದವಿನ 3 ವರ್ಷ, ಯಾಕಿರ್ಬೋದು ಕ್ವಶನ್ ಮಾಡ್ಕೊಬೋದಲ್ಲ. ಯಾಕೆ ಎಕ್ಸ್ಟೆಂಡ್ ಮಾಡ್ತಿಲ್ಲ, ಬರೀ 1 year ಮಾತ್ರ ಎಕ್ಸ್ಟೆಂಡ್ ಮಾಡಿದೆ. RBIಗೆ ಏನು ಹೊಟ್ಟೆ ಉರಿನ, ಇವನು CEO ಪದವಿನಲ್ಲಿ ಕುಂತಿದ್ದಾನೆ, ಇವನಿಂದ ಬ್ಯಾಂಕ್ ಭಾಳ ಉದ್ಧಾರ ಆಗ್ಬಿಡುತ್ತೆ ಅಂತ ಹೊಟ್ಟೆ ಉರಿನ? RBI ಯಾವಾಗಲೂ ಡೆಪಾಸಿಟರ್ ಮಕ್ಕ ನೋಡುತ್ತೆ. RBIಗೆ ಬ್ಯಾಂಕ್ ಉಳಿಬೇಕು, ಅದಕ್ಕೋಸ್ಕರನೇ RBI ಸ್ಟೆಪ್ ತಗೊಳ್ಳೋದು. ರೆಗ್ಯುಲೇಟರ್ ಅಂದರೆ ಅದಕ್ಕೇನೆ, ರೆಗ್ಯುಲೇಟರ್ ಕೆಲಸನೇ ಬ್ಯಾಂಕ್ನ ಕಾಪಾಡೋದು. ಮತ್ತು RBIಗೆ ಹೊಟ್ಟೆ ಉರಿನ? RBI ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳ್ತಲ್ಲ, ಅವಾಗಲೇ ಒಂದು ಸೈನ್ ಬಂದಿದೆ ತಾನೆ. ಅಷ್ಟೇ ಅಲ್ಲದೆ 2-3 ಬ್ರೋಕರ್ಗಳು ಕೂಡ ಇದ್ರ ಬಗ್ಗೆ ನೆಗೆಟಿವ್ ರಿಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ICICI ಸೆಕ್ಯೂರಿಟಿ ಮಾಡಿತ್ತು, ನುವಾಮಾ ವೆಲ್ತ್ ಮಾಡಿತ್ತು, ಮೋತಿಲಾಲ್ ಒಸೋಲ್ ಕೂಡ ಸೆಲ್ಲಿಂಗ್ ರೇಟಿಂಗ್ ಕೊಟ್ಟಿತ್ತು. ICICI ಸೆಕ್ಯೂರಿಟೀಸ್ ಕೂಡ ಇದೇ ಪಾಯಿಂಟ್ನ ಮೆನ್ಷನ್ ಮಾಡಿದೆ, ಅಂದರೆ ಓವರ್ ಹ್ಯಾಂಗ್ ವಿತ್ CEO ಅಂತ. CEOದು ಇನ್ನೂ 1 ವರ್ಷ ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅದಕ್ಕೆ ಎಕ್ಸಿಟ್ ಆಗಿಬಿಡಿ ಅಂತ ಅದು ಸೆಲ್ ಕಾಲ್ ಕೊಟ್ಟಿತ್ತು. ಇಂಡಸ್ಇಂಡ್ ಬ್ಯಾಂಕ್ದು ಮುಂಚಿಂದನೂ ಇದೇ ಪ್ರಾಬ್ಲಮ್ಮು, ಗವರ್ನೆನ್ಸ್ ಪ್ರಾಬ್ಲಮ್ಮು, ಸರಿಯಾಗಿ ಡಿಸ್ಕ್ಲೋಸ್ ಮಾಡಲ್ಲ. 2021ರಲ್ಲಿ 84,000 ಅಕೌಂಟ್ಗಳಿಗೆ ಲೋನ್ ಹಾಕ್ಬಿಟ್ಟಿದ್ದಾರೆ, ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ದಾರೆ ಲೋನ್ ಅಂತ. ಕೇಳಿದ್ರೆ ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಅದರಲ್ಲಿ ವಿಡ್ರಾ ಮಾಡಿಬಿಡ್ತಾರೆ, ಅಕೌಂಟಿಗೆ ದುಡ್ಡು ಬಂದರೆ ಯಾರು ಬಿಡ್ತಾರೆ, ವಿಡ್ರಾ ಮಾಡಿಬಿಡ್ತಾರೆ. ಅವಾಗ್ಲಿಂದನೂ ಇವ್ರದ್ದು ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಮೇ. ಮ್ಯಾನೇಜ್ಮೆಂಟ್ ಇವ್ರದ್ದು ಅಷ್ಟೊಂದು ಕ್ಲೀನ್ ಇಲ್ಲ ಅಂದರೆ ಸರಿಯಾಗಿ ಡಿಸ್ಕ್ಲೋಸ್ ಮಾಡಲ್ಲ. ಏನೇ ಇದ್ರೂ ಬಂದು ಹೇಳಬೇಕು, ಏನಾದರೂ ಬಂದು ಓಪನ್ ಆಗಿ ಹೇಳಬೇಕು. ಲಾಸು ಪ್ರಾಫಿಟು ಬಿಸ್ನೆಸ್ಸಲ್ಲಿ ಇದ್ದಿದ್ದೆ, ಓಪನ್ ಆಗಿ ಹೇಳಬೇಕು, ಓಪನ್ ಆಗಿ ಮಾತಾಡಬೇಕು. ಬಿಕಾಸ್ ಇನ್ವೆಸ್ಟರ್ ಸೆಂಟಿಮೆಂಟ್ನ ಹಾಳು ಮಾಡಬಾರ್ದು. ಇನ್ವೆಸ್ಟರ್ಗೆ 2 quarters ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಮೇ ಬಿ 2-3% ಬೀಳ್ಬೋದು, 5% ಬೀಳ್ಬೋದು ಸ್ಟಾಕ್ ಕೆಳಗೆ ಬೀಳೋಕ್ಕೂ ನಿನಗೂ ಬಿಸ್ನೆಸ್ಗೂ ಏನು ಸಂಬಂಧ? ಸ್ಟಾಕ್ ಮೇಲೆ ಕೆಳಗೆ ಹೋಗ್ತಾನೆ ಇರಲಿ. ಆಸ್ ಅ ಬ್ಯಾಂಕು ನೀನು ಬಿಸ್ನೆಸ್ ರನ್ ಮಾಡಬೇಕು. ನೀನು ಸ್ಟಾಕ್ ಮೇಲೆ ಕೆಳಗೆ ಹೋಗಬಾರ್ದು ಅನ್ನೋದು ನಿನ್ನ ತಲೆಯಲ್ಲಿದ್ದರೆ ನೀನು ಯಾವತ್ತೂ ಬಿಸ್ನೆಸ್ನ ಸಕ್ಸಸ್ಫುಲಿ ರನ್ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಈ ಶೇರ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದೆಯಾ? ಇದ್ರೆ ಎಷ್ಟು ವರ್ಷದಿಂದ ಇದೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ದಿವಸದಿಂದ ದಿವಸಕ್ಕೆ ಹೆಲ್ತ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾನೆ ಇದೆ. ಅಂದರೆ ಹಾಸ್ಪಿಟ್ಲ್ ಬಿಲ್ಲು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ನೀವು ಇದರಿಂದ ತಪ್ಪಿಸ್ಕೋಬೇಕಂದ್ರೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೇಬೇಕು. ನೀವು ಏನಾದರೂ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ.